ಸೃಜ್ನಿ. ಇವತ್ತು ಉಂಡೆ ಸಾರು ಮಾಡೋದು ಹೇಗೆ ಅಂತ ನೋಡೋಣವಾ? 1 ಕಪ್ ಕಡಲೆಬೇಳೆ. ಈಗ ಕಡಲೆಬೇಳೆನ ಒಂದು ಬೌಲ್ಗೆ ಹಾಕಿ ನೆನೆಸ್ಕೊಳ್ಳೋಣ. ಒಂದು 2 ರಿಂದ 3 ಅವರ್ ನೆನಿಬೇಕು. ಧನಿಯಾ 1 ಸ್ಪೂನ್, ಕಡಲೆಬೇಳೆ 2 ಸ್ಪೂನ್, ಜೀರಿಗೆ 1 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, ಬ್ಯಾಡಗಿ ಮೆಣಸಿನ್ಕಾಯಿ 5, ಈರುಳ್ಳಿ 2, ಬೆಳ್ಳುಳ್ಳಿ ಒಂದು 3 ರಿಂದ 4 ಎಸ್ಲು, 1 ಹಸಿಮೆಣಸಿನ್ಕಾಯಿ, ತುರಿದಿಟ್ಕೊಂಡಿರೋ ಕೊಬ್ಬರಿ, ಬೆಲ್ಲ, ಇಂಗು, ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು. ಸ್ಟವ್ ಹಚ್ಚಿ ಈಗ ಕಡಲೆಬೇಳೆ ಹಾಕ್ಕೊಂಡು ಒಂದು ಪಾತ್ರೆಗೆ ಅದು ಕೆಂಪಗಾಗೋವರೆಗೂ ಹುರಿಬೇಕು. ನೀವು ಹುರಿಬೇಕಾದ್ರೆ ಸಿಮ್ಮಲ್ಲಿಟ್ಕೊಂಡೇ ಹುರಿರಿ, ಮತ್ತು ಬೇಳೆ ಕೆಂಪಗಾಗೋವರೆಗೂ ಸ್ಪೂನಲ್ಲಿ ತಿರುಗಿಸ್ಕೊಡ್ತಾನೆ ಇರ್ರಿ. ಈಗ ಇದು ಕೆಂಪಗಾಗಿದೆ, ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅದೇ ರೀತಿ ಉದ್ದಿನಬೇಳೆನೂ ಸಹ ಕೆಂಪಗಾಗೋವರೆಗೂ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಅದೇ ರೀತಿ ಧನಿಯಾನು ಸಹ ಕೆಂಪಗಾಗೋವರೆಗೂ ಹುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಜೀರಿಗೆನೂ ಸಹ ಅದೇ ರೀತಿ ಗಮ್ಮಂತ ಸ್ಮೆಲ್ ಬರೋವರೆಗೂ ಹುರ್ಕೊಂಡು ಜಾರ್ಗೆ ಹಾಕ್ಕೊಳ್ಳಿ. ಬ್ಯಾಡ್ಗಿನೂ ಸಹ 1 ರಿಂದ 2 ನಿಮಿಷ ಹುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಆಮೇಲೆ ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡಿ. ಎಲ್ಲ ತಣ್ಣಗಾಗಿದೆ. ಈಗ ನಾವಿದನ್ನ ಪುಡಿ ಮಾಡ್ಕೊಳ್ಳೋಣ. ಈ ಪುಡಿಗೆ ತುರಿದಿಟ್ಕೊಂಡಿರೋ ಕೊಬ್ಬರಿ ಮತ್ತು ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು ಹಾಕಿ ನುಣ್ಣಗೆ ರುಬ್ಕೊಬೇಕು. ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಬೇಕು. ಇಂಗು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಜಾರ್ ತೊಳೆದು ಆ ನೀರನ್ನು ಸಹ ಹಾಕ್ಕೊಳ್ಳಿ. ಉಂಡೆ ಬೇಯೋ ಅಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೆಲ್ಲ ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಸಾರು ಗಟ್ಟಿನೇ ಇದೆ, ಅದಕ್ಕೆ ನಾನು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿರೋ ನೀರನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾರು ಕುದಿಯೋದ್ರೊಳಗೆ ನಾವು ಬೇಳೆನ ರುಬ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ 4 ರಿಂದ 5 ಎಸ್ಲು ಬೆಳ್ಳುಳ್ಳಿ, 1 ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದ್ರ ಜೊತೆ ನೆನೆಸಿಟ್ಕೊಂಡಿರೋ ಬೇಳೆನೂ ಸಹ ಹಾಕ್ಕೊಂಡು ಒಡೆಗೆ ರುಬ್ಕೊಳ್ಳೋಂಗೆ ತರ್ತರಿಯಾಗಿ ರುಬ್ಕೊಬೇಕು. ರುಬ್ಬೋದಕ್ಕೆ ನೀರು ಹಾಕ್ಕೊಬಾರ್ದು. ಒಂದು ಪಾತ್ರೆಗೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಆಮೇಲೆ ರುಬ್ಕೊಂಡಿರೋ ಬೇಳೆ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ, ನಾವು ಆಲ್ರೆಡಿ ಸಾರಿಗೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪನೇ ಉಪ್ಪು ಹಾಕ್ಕೊಬೇಕು. ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಳ್ಳಿ. ಈಗ ಸಾರು ಕುದೀತಾ ಇದೆ. ನಾವು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಂಡಿರೋ ಬೇಳೆ ಉಂಡೆನ ಒಂದೊಂದೇ ಮೆಲ್ಲಗೆ ಸಾರಲ್ಲಿ ಹಾಕ್ಕೊಬೇಕು. ಬೇಳೆ ಉಂಡೆ ಎಲ್ಲ ಸಾರಲ್ಲಿ ಹಾಕಿದ್ಮೇಲೆ ಒಂದು 20 ನಿಮಿಷ ಸೌಟಲ್ಲಿ ತಿರುಗಿಸ್ಕೊಡ್ಬೇಡಿ, ಯಾಕಂದರೆ ಉಂಡೆ ಎಲ್ಲ ಒಡೆದೋಗುತ್ತೆ. ಈಗ ನಿಧಾನಕ್ಕೆ ಕುದಿತಾ ಇರೋ ಸಾರನ್ನ ಆ ಉಂಡೆ ಮೇಲೆ ಹಾಕಿ, ಈ ಉಂಡೆ ಸಾರು ಚಪಾತಿ, ಅನ್ನ, ಮುದ್ದೆ, ಪೂರಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲದರ ಜೊತೆನೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ 20 ನಿಮಿಷ ಆದಮೇಲೆ ಈ ಉಂಡೆಗಳನ್ನ ನಿಧಾನಕ್ಕೆ ತಿರುಗಿಸ್ಕೊಡ್ಬೇಕು. ಇಲ್ಲಿ ಬಾಣಲಿನಲ್ಲಿಟ್ಟಿರೋದಕ್ಕೆ ಬಿಸಿ ಸುತ್ತು ತಾಕ್ತಾ ಇಲ್ಲ, ಅದಕ್ಕೆ ಸುತ್ತ ಇರೋ ಉಂಡೆಗಳನ್ನ ಎತ್ತಿ ಮಧ್ಯದಲ್ಲಿ ಹಾಕ್ತಾ ಇದ್ದೀನಿ. ಈಗ ಪ್ಲೇಟ್ ಮುಚ್ಚಿ
ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಬೇಕು. ಒಂದು 10 ನಿಮಿಷ ಬೇಯಿಸಾದ್ಮೇಲೆ ಮತ್ತೆ ಪ್ಲೇಟ್ ತೆಗೆದು ಉಂಡೆನೆಲ್ಲ ತಿರುಗಿಸ್ಕೊಡಿ. ಒಂದು ಉಂಡೆ ತಗೊಂಡು ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿ. ಸಾರು ತುಂಬ ಗಟ್ಟಿ ಆಗೋಗಿದ್ರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಬಿಟ್ಟು ಅದಾದಮೇಲೆ ಪ್ಲೇಟ್ ಮುಚ್ಚಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಉಂಡೆ ಸಾರು ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉಂಡೆ ಸಾರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.